ಹಾಯ್, ಗುಡ್ ಈವ್ನಿಂಗ್ ಗೈಸ್. ಸೊ ಇವತ್ತು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ರೀಸೆಂಟ್ಲಿ ಡಿಫ್ರೆಂಟ್ ಕ್ಯಾನಿಸ್ಟರಲ್ಲಿ ಲಾಂಚ್ ಆದಂತಹ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸ್ಕಿನ್ ಬೂಸ್ಟರ್ ಕೊಲಾಜನ್ ಪೌಡರ್ ವಿತ್ ವೈಟಮಿನ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಇದಕ್ಕಿಂತ ಮುಂಚೆ ಈ ವಿಡಿಯೋನ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ, ಆ್ಯಂಡ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನು ಇಷ್ಟ ಆಯಿತು ಅಥವಾ ಏನು ಇಷ್ಟ ಆಗಲಿಲ್ಲ ಅಥವಾ ಏನಾದರೂ ಕಾಮೆಂಟ್ ಮಾಡೋಗಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇವತ್ತು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಂಡ್ ಜೊತೆಗೆ ಇದನ್ನು ಹೆಂಗೆ ಯೂಸ್ ಮಾಡೋದು, ಏನು ಕತೆ, ಹೆಂಗೆ ಕುಡಿಯೋದು, ಅದು ಆಲ್ರೆಡಿ ಬೇಜಾನ್ ವೀಡಿಯೋಗಳು ಮಾಡಿ ಹಾಕಿದ್ದೀನಿ ಸ್ಕಿನ್ ಬೂಸ್ಟರ್ ಬಗ್ಗೆ ನೋಡಿ. ಬಟ್ ನಾನು ಇವತ್ತು ಈ ಕ್ಯಾನಿಸ್ಟರ್ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತಿದ್ದೀನಿ. ಮೊದಲು ಇದು ಸ್ಯಾಶೆಟ್ ರೂಪದಲ್ಲಿ ಬರ್ತಾ ಇತ್ತು. ನಾನು ಹಳೆ ವಿಡಿಯೋನ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಚೆಕ್ಔಟ್ ಮಾಡಿ. ಸೊ ಅದು ಚೆನ್ನಾಗಿತ್ತು, ಕ್ಯಾರಿ ಮಾಡೋದಕ್ಕೆಲ್ಲ ಚೆನ್ನಾಗಿತ್ತು, ಬಾಕ್ಸಲ್ಲಿ ಬರ್ತಿತ್ತು. ಸೊ ಕ್ಯಾರಿ ಮಾಡೋದು ಕೂಡ ಈಸಿ ಇರ್ತಿತ್ತು. ಬಟ್ ಇದು ನಾರ್ಮಲ್ ಪ್ರೋಟೀನ್ ಪೌಡರ್, ಡೈನೋಸ್ಟಿಕ್ ಪೌಡರ್ ಈ ಥರ ಬಾಕ್ಸಲ್ಲಿ ಬರುತ್ತೆ. ಬಟ್ ಇಟ್ಸ್ ಓಕೆ, ಸೇಮ್ ಕಂಟೆಂಟ್, ಆಲ್ಮೋಸ್ಟ್ ಸೇಮ್ ಪ್ರೈಸೇ, ಸೇಮ್ ಟು ಸೇಮ್ ಏನೇನು ಇಂಗ್ರೀಡಿಯೆಂಟ್ಸ್ ಇದೆಯೋ ಎಲ್ಲ ಸೇಮೇ. ಬಟ್ ಇದು ಓವರ್ ಆಲ್ ಒಂದು ಪ್ಲಾಸ್ಟಿಕ್ ಕಂಟೈನರ್ ಬರುತ್ತೆ. ಅದು ಸ್ಯಾಶೆಟ್ ವೈಸ್ ಡೇ ಟು ಡೇ ವೈಸ್ ಡೈಲಿ ಸಪ್ರೇಟ್ ಮಾಡಿ ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಇದು ಸ್ಕೂಪಲ್ಲಿ ಬರುತ್ತೆ, ಇದು ಸ್ಮಾಲ್ ಪ್ರೋಟೀನ್ ಸ್ಕೂಪ್ ಇರುತ್ತಲ್ವಾ, ಸೊ ಆ ಥರ ಬರುತ್ತೆ. ಸೊ ಇವತ್ತು ಇದರಲ್ಲಿ ಮೆಜಾರಿಟಿ ಇಂಗ್ರೀಡಿಯೆಂಟ್ಸ್ ಅನ್ನೋದಕ್ಕಿಂತ ಈ ಒಂದು ಕೊಲಾಜನ್ ಪೌಡರ್ ಬಗ್ಗೆ ಮಾತಾಡೋಣ. ಸೊ ನಮ್ಮದು ಸ್ಕಿನ್ ಕೆಳಗಡೆ ಇಡೀ ಓವರ್ ಆಲ್ ನಮ್ಮದು ಲಾರ್ಜೆಸ್ಟ್ ಆರ್ಗನ್ ಬಂದು ಸ್ಕಿನ್. ಆ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ತಿರೋವಂಥದ್ದು ಮೆಶ್ ಟೈಪಲ್ಲಿರುವಂತಹ ಈ ಕೊಲಾಜನ್ನ ಪ್ರೊಟೆಕ್ಷನ್ ಮಾಡೋದಕ್ಕೆ, ಅದನ್ನ ಕ್ವಾಲಿಟಿನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಮ್ಮ ಬಾಡಿಗೆ ಬೇಕಾಗಿರುವಂಥದ್ದು ಪ್ರೋಟೀನ್. ಅನ್ಫಾರ್ಚುನೇಟ್ಲಿ ನಾವು ಅದನ್ನ ಕೊಡ್ತಾನೆ ಇರೋದಿಲ್ಲ. ಇನ್ಶಿಯಲ್ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಲ್ಲ, ಬಟ್ ಹೋಗ್ತಾ 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 ನಮ್ಮ ಸ್ಕಿನ್ ಸುಕ್ಕಾಗುತ್ತೆ, ಮಸಲ್ಸ್ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ಸ್ಕಿನ್ ಹಾಳಾಗುತ್ತೆ, ಆ ಸ್ಕಿನ್ನಲ್ಲಿ ನ್ಯಾಚುರಲ್ ಕಾಂತಿ ಏನಿರುತ್ತೋ ಅದು ಹೊರಟೋಗುತ್ತೆ, ಸ್ಕಿನ್ ಬಹಳ ಬೇಗ ಮುಪ್ಪಾದಂಗೆ ಆಗುತ್ತೆ. ಇದಲ್ಲದೆ ಬಹಳ ಫಾಸ್ಟಾಗಿ ಸೂರ್ಯನ ಬೆಳಕಿಂದ ಆಗುವಂಥ ಡ್ಯಾಮೇಜಸ್ಗಳು ಅಥವಾ ಪೊಲ್ಯೂಷನ್ದ ಆಗುವಂಥ ಡ್ಯಾಮೇಜ್ಗಳು, ನಾವು ತಿನ್ನುವಂಥ ಫುಡ್ಡಿಂದ ಆಗುವಂಥ ಡ್ಯಾಮೇಜ್ಗಳು, ನಮ್ಮ ಲೈಫ್ ಸ್ಟೈಲಿಂದ ಆಗೋ ಡ್ಯಾಮೇಜ್ಗಳನ್ನ ತಡೆಯೋದಕ್ಕೆ ಆಗಲ್ಲ. ಅಷ್ಟು ಫಾಸ್ಟಾಗಿ ಸ್ಕಿನ್ ಹಾಳಾಗ್ತಾ ಹೋಗುತ್ತೆ. ಸೊ ಇದಕ್ಕೇನು ಮಾಡಬೇಕು? ನಾವು ಹೊರಗಡೆಯಿಂದ ನಾವು ಸ್ಕಿನ್ನ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತೀವೋ, ಎಷ್ಟು ಚೆನ್ನಾಗಿ ಕ್ಲೆನ್ಸರು, ಮಾಯ್ಶ್ಚರೈಸರು, ಸೀರಮ್ಮು, ವಾಷಿಂಗ್, ಹಿಂಗೇನೇನೋ ಮಾಡ್ತಾ ಇರ್ತೀವಿ, ಅದೆಲ್ಲನೂ ಓಕೆ. ಬಟ್ ಮೇಜರ್ ಥಿಂಗ್ ಅನ್ನೋದು ಒಂದಿದೆ. ಅದೇನಂತ ಹೇಳಿದ್ರೆ, ನಮ್ಮ ಸ್ಕಿನ್ಗೆ ಪ್ರಾಪರ್ ನ್ಯೂಟ್ರಿಯೆಂಟ್ಸ್ನ ಗಟ್ ಹೆಲ್ತಿಂದ ಅಂದರೆ ಹೊಟ್ಟೆಯಿಂದ ಕಳಿಸ್ಬೇಕು. ನಾವು ತಿನ್ನುವಂಥ ಫುಡ್ಡಿಂದನೇ ನಾವು ತಿನ್ನುವಂಥ ಫುಡ್ಡಿಂದನೇ ನಮ್ಮ ಸ್ಕಿನ್. ಅದೇ ರೀತಿಯೇ ಇವತ್ತು ಈ ಒಂದು ಅಮೇಝಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಸ್ಕೂಪ್ನ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬಹುದು, ಫ್ರಿಜ್ ತೊಗೋಬಹುದು, ಹೈಡ್ರೇಟ್ ಜೊತೆಗೆ ತೊಗೋಬಹುದು, ಕೋಲ್ಡ್ ವಾಟರ್ ತೊಗೋಬೋದು, ನಾರ್ಮಲ್ ವಾಟರ್ ತೊಗೋಬೋದು. ಸೊ ನೋ ಪ್ರಾಬ್ಲಮ್, ತೊಗೋಬೋದು. ಬೆಳಗ್ಗೆ, ನೈಟ್, ಮಧ್ಯಾಹ್ನ ಯಾವಾಗ ಬೇಕಾದ್ರೂ ತೊಗೋಬೋದು. ಬಟ್ ನನಗೆ ಇಷ್ಟವಾಗಿರುವಂಥದ್ದು ನೈಟ್. ನಾನು ಯಾವುದೇ ಸಪ್ಲಿಮೆಂಟ್ಸ್ನ ಮೆಜಾರಿಟಿ ನಾನು ನೈಟೇ ತೊಗೊಳ್ಳೋದು. ಶೇಕ್ ಮತ್ತು ಫ್ರೆಶ್ನ ಮಾತ್ರ ಮಾರ್ನಿಂಗ್ ತೊಗೊಳ್ತೀನಿ, ಅದು ನೈಟಲ್ಲಿ ತೊಗೊಳ್ತೀನಿ, ಬಟ್ ಮೆಜಾರಿಟಿ ಮಾರ್ನಿಂಗಲ್ಲಿ ತೊಗೊಳ್ತೀನಿ. ಸೊ ಇವತ್ತು ಇದರಲ್ಲಿ ಹಾಕಿರೋಂಥ ಮೇಜರ್ ಇಂಗ್ರೀಡಿಯೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 4th ಲೈನಲ್ಲಿ ಪ್ರೊವೈಡ್ 5 grams ಅಷ್ಟು ಹೈಡ್ರೋಲೈಸ್ಡ್ ಫಿಶ್ ಕೊಲಾಜನ್ ಇದೆ. ಅಂದರೆ ಫಿಶ್ ಕೊಲಾಜನ್ ಇರುತ್ತಲ್ವಾ, ಅದರ ಟಿಶ್ಯೂಸ್ಗಳಿಂದ ಇದು 5 grams ಅಷ್ಟು ಹೈಡ್ರೋಲೈಸ್ಡ್ ಆಗಿರೋಂಥದ್ದು. ಹೈಡ್ರೋಲೈಸ್ಡ್ ಅಂದರೆ ನಿಮಗೆ ಫಿಶ್ ಹಂಗಂಗೆ ತೊಗೊಂಬಂದು ಹಾಕಿರಲ್ಲ, ಅದನ್ನೆಲ್ಲ ಪೌಡ್ರ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿ ಅದರಲ್ಲಿ ಬೇಡದೇ ಇರೋದನ್ನ ತೆಗೆದು ನಮಗೇನು ಪ್ಯೂರ್ ಫಾರ್ಮೆಟಲ್ಲಿರುವಂತಹ ಕೊಲಾಜನ್ನ ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದು ಹೈಡ್ರೋಲೈಸ್ಡ್ ಫಾರ್ಮೆಟ್ನಲ್ಲಿ ಇರುತ್ತೆ. ಸೊ ನಿಮ್ಗೆ ಇದನ್ನು ನೀರಿಗೆ ಹಾಕಿದ ತಕ್ಷಣ ನಿಮಗೆ ಬುಡ್ಡೆ ಥರ ಬರುತ್ತೆ, ಕಟ್ಕೊಳ್ತಿದ್ದಲ್ಲ, ನಿಮ್ಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ. ಸೊ ಇದರಲ್ಲಿ ಆ್ಯಡ್ ಮಾಡಿರುವಂಥದ್ದು. ಮತ್ತು ಕೊಲಾಜನ್ ಒಂದೇ ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡಲ್ಲ, ಅದಕ್ಕೆ ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟು ಸ್ಕಿನ್ಗೆ. ಅದು ಸ್ಕಿನ್ಗೆ ಮಾತ್ರ, ಬೇರೆದಕ್ಕೂ ಬೇಕಾಗುತ್ತೆ, ಬಟ್ ಇದರಲ್ಲಿ ಸ್ಕಿನ್ಗೆ ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ವಿಟಮಿನ್ B3, ವಿಟಮಿನ್ B6, ವಿಟಮಿನ್ B2, ಎಲ್ಲದಕ್ಕಿಂತ ಹೆಚ್ಚಾಗಿ ಬಯೋಟಿನ್, ಅದು ಕೂದಲಿಗೂ ಇಂಪಾರ್ಟೆಂಟ್ ಆಗುತ್ತೆ, ಸ್ಕಿನ್ಗೂ ಬೇಕಾಗುತ್ತೆ. ಸೊ ಅದನ್ನು ಕೂಡ ಇದರ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ವಿಟಮಿನ್ B2 ರಿಬೋಫ್ಲೇವಿನ್ ರೂಪದಲ್ಲಿರುತ್ತೆ, ಅದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ನಮ್ಮ ಸ್ಕಿನ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ, ಅಂದರೆ ಅನ್ಹೆಲ್ತಿ ಇಲ್ಲದೆ ಹೆಲ್ತಿಯಾಗಿ ಸ್ಕಿನ್ ಇಟ್ಕೊಳ್ಳೋದು ಕೂಡ ಈ ವಿಟಮಿನ್ ಸಿ ಮತ್ತು ಬಯೋಟಿನ್ ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇದಿಷ್ಟನ್ನು ಕೂಡ ಕಾಂಬಿನೇಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ಇದನ್ನು ತಗೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳೋದಾದರೆ, ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಇರೋದಕ್ಕೆ, ಅಂದರೆ ಅದರಲ್ಲಿ ಡ್ಯಾಮೇಜ್ ಆಗಿರುವಂತಹ ಕೊಲಾಜನ್ನ ಸರಿ ಮಾಡಿ, ಆ ಕೊಲಾಜನ್ ಸರಿ ಆದರೆ ಆಟೋಮೆಟಿಕ್ಲಿ ಸ್ಕಿನ್ಗೆ ನ್ಯೂಟ್ರಿಷನ್ ಸಪ್ಲೈ ಆಗುವಂಥದ್ದು, ಸ್ಕಿನ್ ತೇವಾಂಶದಿಂದ ಇರುವಂಥದ್ದು,
ಸ್ಕಿನ್ ನಾರ್ಮಲ್ ಆಗಿ ಚೆನ್ನಾಗಿರುವಂಥದ್ದು, ನ್ಯಾಚುರಲ್ ಆಗಿ ಗ್ಲೋ ಕಾಣಿಸೋದು, ತ್ವಚೆ ಕಾಂತಿಯುತವಾಗಿ ಕಾಣಿಸೋದಕ್ಕೆ ಈ ಒಂದು ಕೊಲಾಜನ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಬಟ್ ಇದನ್ನ ವೆಜಿಟೇರಿಯನ್ ತಗೋಬೋದು ಅಂದರೆ ಖಂಡಿತ ತಗೋಬೋದು. ನಮ್ಗೆ ಗೊತ್ತಿಲ್ಲ, ಅನ್ಫಾರ್ಚುನೇಟ್ಲಿ ಎಷ್ಟೊಂದು ಮೆಡಿಸಿನ್ಸ್ಗಳಲ್ಲಿ, ಎಷ್ಟೊಂದು ಕೂಲ್ ಡ್ರಿಂಕ್ಸ್ಗಳಲ್ಲಿ, ಮತ್ತು ಎಷ್ಟೊಂದು ನಾವು ಸೋ ಕಾಲ್ಡ್ ಎನರ್ಜಿ ಡ್ರಿಂಕ್ ಅಂತೇಳಿ ಮಕ್ಕಳಿಗೆ ಆ ಪೌಡ್ರನ್ನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕೊಡ್ತೀವಲ್ವಾ, ಅದರಲ್ಲೆಲ್ಲ ನಾನ್ ವೆಜ್ ಎಕ್ಸ್ಟ್ರಾಕ್ಸ್ ಇರುತ್ತೆ. ಗೊತ್ತಿಲ್ಲದೆ ನಾವು ಅದನ್ನೇ ತಗೊಳ್ತಾ ಇರ್ತೀವಂತೆ. ಇಂಥ ಒಳ್ಳೆ ಹೈಡ್ರೋಲೈಸ್ಡ್ ಕೊಲಾಜನ್ ಪೌಡ್ರನ್ನ ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇದು FSSAI ಇಂದ ಅಂಗೀಕೃತವಾಗಿ ಬಂದಿರುವಂಥದ್ದು, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿಯಿಂದ ಬಂದಿರುವಂಥದ್ದು. ಸೊ ಧೈರ್ಯವಾಗಿ ತಗೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದು, ಸೊ ಇದು ಒರಿಜಿನಲ್ ಪ್ರಾಡಕ್ಟ್ಸ್ ನಿಮಗೆ ಬೇಕಾದರೆ ಖಂಡಿತ ಇದರಲ್ಲಿ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಸೊ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ 30 days ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇರುತ್ತೆ. ಸೊ ಇದನ್ನು ತೊಗೊಂಡು ನಿಮಗೇನು ಸ್ಯಾಟಿಸ್ಫೈಡ್ ರಿಸಲ್ಟ್ ಸಿಕ್ಕಿಲ್ಲ, ನಿಮಗೇನು ಚೆನ್ನಾಗಿ ಅನಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಮೌಂಟ್ ಕೂಡ ನಿಮಗೆ ರೀಫಂಡ್ ಆಗುತ್ತೆ ನನ್ನ ಕಡೆಯಿಂದ. ನಾನು ಕೊಟ್ಟರೆ ಮಾತ್ರ, ಬೇರೆ ಕಡೆ ನನಗೆ ಗೊತ್ತಿಲ್ಲ ದೇವರು ಸಿಕ್ತು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಪ್ರೈಸ್ ಇದೆ, ನೀನೇನು ಹೇಳ್ತೀಯ ನಾನು ಅಮೆಝಾನಲ್ಲಿ ತಗೊಳ್ತೀನಿ, ಫ್ಲಿಪ್ಕಾರ್ಟಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ದೇಹದ ಆರೋಗ್ಯಕ್ಕೆ ನೀವೇ ಹೊಣೆ. ಮತ್ತು ಹರ್ಬಲ್ ಲೈಫ್ ಕೂಡ ನೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದೆ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಥ್ರೂ ಔಟ್ ನೆಟ್ವರ್ಕ್ ಇಂಡಿಪೆಂಡೆಂಟ್ ಮಾರ್ಕೆಟ್ ಯಾರು ಮಾಡ್ತಾರೋ ಅಸೋಸಿಯೇಟ್ಸ್ ಕೂಡ ಅವ್ರ ಕಡೆಯಿಂದ ಮಾತ್ರ ಸಿಗುತ್ತೆ, ಅಂದರೆ ಅರ್ಥ ಕೋಚಿಂದ ಮಾತ್ರ ಸಿಗುತ್ತೆ. ಬೇರೆ ಕಡೆ ತೊಗೊಂಡ್ರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಇದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದರೆ, ಬೇಕಾದರೆ ನೀವು ತೊಗೊಳ್ಳೋದು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಮೇಲೂ ಇದ್ರಲ್ಲಿ ಬರ್ದಿರುತ್ತೆ. ಯೋಚನೆ ಮಾಡಿ, ಎಷ್ಟು ಜನ ಡೂಪ್ಲಿಕೇಟ್ ಮಾಡಿರೋರು ಇದನ್ನು ನೋಡೋದು ಇಲ್ಲ, ಹಂಗೆ ಡೂಪ್ಲಿಕೇಟ್ ಮಾಡಿದ್ರೆ. ಸೊ ಬಿ ಕೇರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸದ್ಯಕ್ಕೆ ಇದ್ರ ಬಗ್ಗೆ ಇಷ್ಟೇ. ಇದು ಗಂಡಸರು ತೊಗೋಬೋದು, ಹೆಂಗಸರು ತೊಗೋಬೋದು, ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟರು ತೊಗೊಂಡ್ರೆ ಐ ಥಿಂಕ್ ಗುಡ್. ಸೂಪರ್ ಆಗಿರುವಂಥ ಅಮೇಝಿಂಗ್ ಪ್ರಾಡಕ್ಟ್, ಒನ್ ಆಫ್ ದಿ ಬೆಸ್ಟ್ ನ್ಯಾಚುರಲ್ ಸ್ಕಿನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಸೂಪರಾಗಿ ಯೂಸ್ ಆಗುತ್ತೆ. ಇದು ಬೇರೆದು ಕೂಡ ಯೂಸ್ ಆಗುತ್ತೆ, ಬಟ್ ಮೆಜಾರಿಟಿ ಸ್ಕಿನ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಬಾಯ್ ಬಾಯ್.